ಪ್ರಾಣಾಯಾಮ ಅಂದ್ರೇನು? ನಾವು ಸಾಮಾನ್ಯವಾಗಿ ಈಗ ಯೋಗ ಕ್ಲಾಸ್ಗಳಿಗೆ ಹೋದಾಗ ಅಥವಾ ಯೋಗ ಕಲಿತೀನಿ ಅಂತ ಹೇಳ್ಕೊಂಡು ಯಾವುದೋ ಒಂದಷ್ಟು ಉಸಿರಾಟಗಳನ್ನ, ವೇರಿಯೇಷನ್ ಅನ್ನ, ಬ್ರೀದಿಂಗ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಂಡು ಪ್ರಾಣಾಯಾಮ ಅಂತ ಹೇಳ್ತೀವಿ. ಆದ್ರೆ ಶಾಸ್ತ್ರೀಯವಾಗಿ ಪ್ರಾಣಾಯಾಮ ಹಾಗಿಲ್ಲ. ಮನಸ್ಸು ಯಾವಾಗ್ಲೂ ಚಂಚಲವಾಗಿರುವಂತದ್ದು. ಇದ್ದಲ್ಲಿ ಒಂದು ಕ್ಷಣ, ಇದ್ದಲ್ಲಿ ಇನ್ನೊಂದು ಕ್ಷಣ ಇರೋದಿಲ್ಲ. ಅಂತಹ ಮನಸ್ಸನ್ನ ಸ್ಥಿರವಾಗಿ ಇರುವಂತೆ ಮಾಡುವಂತದ್ದು ಪ್ರಾಣಾಯಾಮ. ನಾವು ಆಸನ ಅಂದ ತಕ್ಷಣ ದೇಹವನ್ನ ಬೆಂಡ್ ಮಾಡುವಂತದ್ದು, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡ್ಕೊಳ್ಳುವಂತದ್ದು ಅಂತೆಲ್ಲ ಅಂದ್ಕೊಳ್ತೀವಿ. ಆದ್ರೆ ಆಸನ ಆ ಥರದ್ದಲ್ಲ. ಸ್ಥಿರವಾಗಿ ಸುಖವಾಗಿ ಒಂದು ಪೊಸಿಷನ್ ಅಲ್ಲಿ, ಒಂದು ಆಸನದಲ್ಲಿ ನಮಗೆ ಕೂತ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಆಗ ನಮಗೆ ಆಸನ ಸಿದ್ಧಿ ಆಯ್ತು ಅಂತ ಅರ್ಥ. ಮಾಯೆಗೆ ಸಮನಾದ ಬಂಧನ ಇಲ್ಲ. ಅದೇ ರೀತಿ ಆ ಬಂಧನದಿಂದ ನಮ್ಮನ್ನ ಮುಕ್ತಗೊಳಿಸ್ಲಿಕ್ಕೆ ಯೋಗಕ್ಕಿಂತ ಹೆಚ್ಚು ಬಲಶಾಲಿಯಾದ ಒಂದು ವಿಧಾನ ಬೇರೆ ಇಲ್ಲ ಅಂತ. ಯೋಗ ಇರುವಂಥದ್ದೇ ನಮ್ಮನ್ನ ಬಂಧನದಿಂದ ಮುಕ್ತಿಗೊಳಿಸ್ಲಿಕ್ಕೆ. ಅಂತಹ ಯೋಗವನ್ನ ಪತಂಜಲಿ ಮಹರ್ಷಿಗಳು ಅಷ್ಟಾಂಗವಾಗಿ ವಿಂಗಡಿಸಿ ನಮಗೆ ಕೊಟ್ಟಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯಾಗಿ 8 ಅಂಗಗಳಾಗಿ ನೋಡಬಹುದು. ಮೊದಲನೇ 2 ಅಂಗ ಯಮ ನಿಯಮ. ಅದರಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಅಹಿಂಸಾ ಪಾಲನೆಯನ್ನ ಮಾಡಬೇಕು, ಸತ್ಯ ಹೇಳಬೇಕು, ಇಂಥ ವಿಚಾರಗಳನ್ನ, ಮಾನಸಿಕವಾಗಿ ಹೇಗಿರಬೇಕು ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಶುಚಿತ್ವವನ್ನ ಕಾಪಾಡ್ಕೊಳ್ಬೇಕು, ಆಂತರಿಕವಾಗಿಯೂ ಬಾಹ್ಯವಾಗಿಯೂ. ಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ 5 ಬರುತ್ತೆ. ನಿಯಮದಲ್ಲಿ ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ. ಅದಾದ ಮೇಲೆ ಬರುವಂತದ್ದೇ ಆಸನ. ನಾವು ಆಸನ ಅಂದ ತಕ್ಷಣ ದೇಹವನ್ನ ಬೆಂಡ್ ಮಾಡುವಂತದ್ದು, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡ್ಕೊಳ್ಳುವಂತದ್ದು ಅಂತೆಲ್ಲ ಅಂದ್ಕೊಳ್ತೀವಿ. ಆದ್ರೆ ಆಸನ ಆ ಥರದ್ದಲ್ಲ. ಸ್ಥಿರವಾಗಿ ಸುಖವಾಗಿ ಒಂದು ಪೊಸಿಷನ್ ಅಲ್ಲಿ, ಒಂದು ಆಸನದಲ್ಲಿ ನಮಗೆ ಕೂತ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಆಗ ನಮಗೆ ಆಸನ ಸಿದ್ಧಿ ಆಯ್ತು ಅಂತ ಅರ್ಥ. ಈ ಆಸನ ಸಿದ್ಧಿ ಆದ ಮೇಲೆ ಮಾಡುವಂತದ್ದು ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೇನು? ನಾವು ಸಾಮಾನ್ಯವಾಗಿ ಈಗ ಯೋಗ ಕ್ಲಾಸ್ಗಳಿಗೆ ಹೋದಾಗ ಅಥವಾ ಯೋಗ ಕಲಿತೀನಿ ಅಂತ ಹೇಳ್ಕೊಂಡು ಯಾವುದೋ ಒಂದಷ್ಟು ಉಸಿರಾಟಗಳನ್ನ, ವೇರಿಯೇಷನ್ ಅನ್ನ, ಬ್ರೀದಿಂಗ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಂಡು ಪ್ರಾಣಾಯಾಮ ಅಂತ ಹೇಳ್ತೀವಿ. ಆದ್ರೆ ಶಾಸ್ತ್ರೀಯವಾಗಿ ಪ್ರಾಣಾಯಾಮ ಹಾಗಿಲ್ಲ. ಅದಕ್ಕೊಂದು ವಿಧಿ ವಿಧಾನವನ್ನ ಹೇಳ್ತಾರೆ. ಸುಮ್ನೆ ಏನೋ ಒಂದು ಉಸಿರಾಟ ಮಾಡುವಂತದ್ದಲ್ಲ. ಪ್ರಾಣಾಯಾಮ ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಮನಸ್ಸನ್ನ ನಿಶ್ಚಲವಾಗಿಸೋದಕ್ಕೆ. ಅಂದ್ರೆ ಮನಸ್ಸು ಯಾವಾಗ್ಲೂ ಚಂಚಲವಾಗಿರುವಂತದ್ದು. ಇದ್ದಲ್ಲಿ ಒಂದು ಕ್ಷಣ, ಇದ್ದಲ್ಲಿ ಇನ್ನೊಂದು ಕ್ಷಣ ಇರೋದಿಲ್ಲ. ಅಂತಹ ಮನಸ್ಸನ್ನ ಸಮಸ್ಥಿತಿಗೆ ತರುವಂತದ್ದು, ಅದು ಅಲ್ಲಿ ಇಲ್ಲಿ ಎಲ್ಲೂ ಓಡಾಡದೆ ಸ್ಥಿರವಾಗಿ ಇರುವಂತೆ ಮಾಡುವಂತದ್ದು ಪ್ರಾಣಾಯಾಮ. ಪ್ರಾಣ ನಮ್ಮ ದೇಹದಲ್ಲಿ ಏನು ಗಾಳಿ, ಉಸಿರಾಟ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ, ಚಲನೆಯಲ್ಲಿರುತ್ತೋ, ಅದು ಎಷ್ಟು ಚಲನೆಯಲ್ಲಿರುತ್ತೋ ಅಷ್ಟು ನಮ್ಮ ಮನಸ್ಸು ಕೂಡ ಚಂಚಲವಾಗಿರುತ್ತೆ. ಯಾವಾಗ ಅದು ಶಾಂತವಾಗತ್ತೋ ಆಗ ಮನಸ್ಸು ಶಾಂತವಾಗತ್ತೆ ಅಂತ. ಪ್ರಾಣಾಯಾಮ ಅಂತ ಅಂದ್ರೆ ಉಸಿರಾಟದ ಏನ್ ಪ್ರಕ್ರಿಯೆ ಇದೆ, ಉಸಿರು ಹೊರಬಿಡುವಂತದ್ದು, ಉಸಿರು ಒಳಗೆ ತಗೊಳ್ಳುವಂತದ್ದು, ಇದನ್ನ ಕಡಿಮೆ ಮಾಡುವಂತದ್ದು. ಅಂದ್ರೆ ಉಸಿರು ನಿಲ್ಲಿಸುವಂತದ್ದು, ಸಾಯೋದು ಅಂತ ಅಲ್ಲ. ಆದ್ರೆ ಉಸಿರಾಟಕ್ಕೆ ಒಂದು ನಿಧಾನ ಗತಿಯನ್ನ ಕೊಟ್ಟು ಕುಂಭಕ ಅಂತ ಒಂದು ಅಭ್ಯಾಸ ಇದೆ. ಉಸಿರನ್ನ ಒಳಗೆ ಇಟ್ಕೊಂಡು ಹಿಡಿದಿಟ್ಕೊಳ್ಳುವಂಥದ್ದು. ಅದೇ ರೀತಿ ಉಸಿರನ್ನ ಹೊರ ಹಾಕಿದ ಮೇಲೆ ಉಸಿರು ತೆಗೆದುಕೊಳ್ಳದೆ ಹಾಗೆ ಇರುವಂತದ್ದು ಒಂದಷ್ಟು ಕಾಲ. ಇದಕ್ಕೆ ಕುಂಭಕ ಅಂತ ಅಭ್ಯಾಸ ಅಂತ ಹೇಳ್ತಾರೆ. ಈ ಅಭ್ಯಾಸದಿಂದ ನಾವು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಶಾಸ್ತ್ರೀಯವಾಗಿ 8 ಪ್ರಾಣಾಯಾಮಗಳನ್ನ ಹೇಳಿದ್ದಾರೆ. ಶಾಸ್ತ್ರೀಯ ಗ್ರಂಥಗಳನ್ನ ನೋಡಿದ್ರೆ 8 ರೀತಿಯ ಅಭ್ಯಾಸಗಳನ್ನ ಹೇಳಿದ್ದಾರೆ. ನಾವೀಗ ಸಾಮಾನ್ಯವಾಗಿ ತುಂಬಾ ವಿವಿಧ ಹೊಸ ಹೊಸ ಹೆಸರುಗಳ ಪ್ರಾಣಾಯಾಮಗಳನ್ನ ಕೇಳ್ತೀವಿ. ಆದ್ರೆ ಶಾಸ್ತ್ರೀಯವಾಗಿ ಇರುವಂತದ್ದು ಕೇವಲ 8 ಅಭ್ಯಾಸಗಳು. ಸೂರ್ಯಭೇದನ, ಸೀತ್ಕಾರಿ, ಶೀತಲಿ, ಭಸ್ತ್ರಿಕಾ, ಉಜ್ಜಾಯಿ, ಮೂರ್ಛಾ ಮತ್ತೆ ಪ್ಲಾವಿನಿ ಅಂತ ಇದಿಷ್ಟು 8 ಪ್ರಾಣಾಯಾಮಗಳನ್ನ ಶಾಸ್ತ್ರೀಯ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅದೆಲ್ಲಕ್ಕಿಂತ ಆದಿಯಲ್ಲಿ, ಪೂರ್ವದಲ್ಲಿ ನಾಡಿ ಶೋಧನವನ್ನ ಮಾಡ್ಕೊಳ್ಬೇಕು ಅಂತ ಶಾಸ್ತ್ರೀಯ ಗ್ರಂಥಗಳು ಹೇಳುತ್ತೆ. ಏನು ಹಾಗಂದ್ರೆ, ಅಂದ್ರೆ ನಮ್ಮ ದೇಹದಲ್ಲಿ ನಾಡಿಗಳಿರುತ್ತೆ. ನಾಡಿಯಲ್ಲಿ ಪ್ರಾಣದ ಸಂಚಲನ ಆಗ್ತಿರತ್ತೆ. ಪ್ರಾಣ ಸಂಚರಿಸುವಂತ ಒಂದು ಚಾನೆಲ್ ಏನಿದೆ ಅದಕ್ಕೆ ನಾಡಿ ಅಂತ ಹೇಳ್ತಾರೆ. ಈ ನಾಡಿಗಳು ಶುದ್ಧ ಆಗ್ಬೇಕು. ನಮ್ಮ ದಿನನಿತ್ಯದ ಕೆಲಸಗಳೇನಿದೆ, ನಾವು ಏನು ನಮ್ಮ ಆಹಾರ ಇರಬಹುದು, ಚಿಂತನೆಗಳಿರಬಹುದು, ಮನಸ್ಸಿರಬಹುದು, ಇದೆಲ್ಲದರ ಕಾರಣದಿಂದ ನಾಡಿಯಲ್ಲಿ ದೋಷಗಳು ಸೇರ್ಕೊಂಡಿರುತ್ತೆ ಅಥವಾ ಕಲ್ಮಶಗಳು ಸೇರ್ಕೊಂಡಿರುತ್ತೆ. ಅದನ್ನ ಶುದ್ಧೀಕರಣ ಮಾಡಿದ ಮೇಲೆ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಮೊದಲಿಗೆ ನಾಡಿ ಶುದ್ಧಿ ಅಭ್ಯಾಸವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಸಾಮಾನ್ಯವಾಗಿ ಯೋಗಾಭ್ಯಾಸ, ಯೋಗ ತರಗತಿಗಳಲ್ಲೂ ಕೂಡ ಮೊದಲು ನಾಡಿ ಶುದ್ಧಿ ಅಭ್ಯಾಸವನ್ನ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾರೆ. ಆಮೇಲೆ ಬೇರೆ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗುವಂಥದ್ದು. ಸಾಮಾನ್ಯವಾಗಿ ಕಪಾಲಭಾತಿಯನ್ನ ಪ್ರಾಣಾಯಾಮದ ಅಭ್ಯಾಸದಲ್ಲಿ ಸೇರಿಸುವಂತ ಅಭ್ಯಾಸ ಇದೆ ನಮಗೆ. ಆದ್ರೆ ಪ್ರಾಣಾಯಾಮಗಳ ಪಟ್ಟಿಯಲ್ಲಿ ಕಪಾಲಭಾತಿ ಬರೋದಿಲ್ಲ. ಕಪಾಲಭಾತಿಯನ್ನ ಷಟ್ಕರ್ಮಗಳಲ್ಲಿ ಸೇರಿಸ್ತಾರೆ. ಷಟ್ಕರ್ಮ ಅಂದ್ರೆ ಯಾವುದೇ ಯೋಗಾಭ್ಯಾಸ ಪ್ರಾಣಾಯಾಮಕ್ಕಿಂತ ಮುಂಚೆ ದೇಹವನ್ನ ಶುದ್ಧ ಮಾಡ್ಕೊಳ್ಬೇಕು. ದೇಹದಲ್ಲಿರುವ ದೋಷಗಳನ್ನ ಅಥವಾ ಕಲ್ಮಶಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇರುವಂತದ್ದು ಷಟ್ಕರ್ಮ. ಅದರ ಅಭ್ಯಾಸದಲ್ಲಿ ಕಪಾಲಭಾತಿ ಕೂಡ ಒಂದು. ಜೊತೆಗೆ ಪ್ರಾಣಾಯಾಮದ ಅಭ್ಯಾಸವನ್ನ ಆರಂಭ ಮಾಡೋದಕ್ಕೆ ಶಾಸ್ತ್ರೀಯವಾಗಿ ಒಂದಷ್ಟು ವಿಧಿವಿಧಾನ ಹೇಳ್ತಾರೆ. ಮೊದಲು ಆಸನ ಸಿದ್ಧಿ ಆಗ್ಬೇಕು, ಅನಂತರ ಪ್ರಾಣಾಯಾಮ. ಅದ್ರ ಜೊತೆಗೆ ಆಹಾರದಲ್ಲಿ ಕೂಡ ಒಂದಷ್ಟು ಕಟ್ಟುನಿಟ್ಟಾದ ನಿಯಮವನ್ನ ಹೇಳ್ತಾರೆ. ಕಂಡ್ಕೊಂಡಿದ್ದನ್ನೆಲ್ಲ ತಿನ್ನಬಾರ್ದು. ಅದ್ರಲ್ಲಿ ಹೇಳ್ತಾರೆ ಮಿತಾಹಾರ ಅಂತ ಹೇಳ್ತಾರೆ.
ಮಿತಾಹಾರ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ಮಿತಾಹಾರ ಅಂದ್ರೆ ಕಡಿಮೆ ತಿನ್ನೋದು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಕಡಿಮೆ ತಿನ್ನೋದಲ್ಲ, ನಮಗೆ ಹಿತವಾದ ಆಹಾರ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಪ್ರಮಾಣದಲ್ಲಿ ಸೇವಿಸುವಂಥದ್ದು ಮಿತಾಹಾರ. ಸಾಮಾನ್ಯವಾಗಿ ನಮ್ಮ ಹೊಟ್ಟೆಯ ಜಠರದ ಅರ್ಧ ಭಾಗ ಘನ ಆಹಾರ ಇರಬೇಕು, ಇನ್ನೊಂದು ಕಾಲು ಭಾಗದಷ್ಟು ದ್ರವ, ಆಮೇಲೆ ಒಂದು ಕಾಲು ಭಾಗ ಖಾಲಿ ಬಿಡಬೇಕು. ಅದು ಕೂಡ ಯಾವ ಆಹಾರ ಅಂತಂದ್ರೆ ನಮ್ಮ ದೇಹಕ್ಕೆ ಹಿತವನ್ನ ಉಂಟು ಮಾಡುವಂಥದ್ದು, ಮಧುರ ರಸ ಪ್ರಧಾನವಾಗಿರುವಂಥದ್ದು, ಸ್ನಿಗ್ಧವಾಗಿರುವಂಥದ್ದು, ಅಂದ್ರೆ ಜಿಡ್ಡಿನಾಂಶ ಇರುವಂಥದ್ದು. ನಾವೀಗೇನ್ ಮಾಡ್ತೀವಿ, ಯೋಗಿಕ್ ಡಯಟ್ ಅಂತ ಹೇಳ್ಬಿಟ್ಟು ಫ್ಯಾಟ್ ಲೆಸ್ ಆಗಿರುವಂಥದ್ದು, ಹಾಲಿನ ಉತ್ಪನ್ನಗಳನ್ನ, ಗವ್ಯ ಉತ್ಪನ್ನಗಳನ್ನ ತಿನ್ನದೇ ಇರುವಂಥದ್ದು, ಎಣ್ಣೆ ಅಂಶವನ್ನ ತಿನ್ನದೇ ಇರುವಂಥದ್ದು, ಇಂಥದ್ದೆಲ್ಲ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ಬಿಟ್ಟಿದೀವಿ. ಅಥವಾ ಸಲಾಡ್ಗಳನ್ನ ಜಾಸ್ತಿ